ಕ್ರಿಸ್ತೇಸುವಿನಲ್ಲಿ ಆತ್ಮೀಯರಾದ ಎಲ್ಲಾ ದೇವಜನರಿಗೂ ಎಲ್ಲಾ ಶ್ರೋತೃಗಳಿಗೂ ಯೇಸು ಕ್ರಿಸ್ತನ ಧನ್ಯವಾದ ನಾಮದಲ್ಲಿ ಫೀಬಾ ಕುಟುಂಬದ ಪರವಾಗಿ ಈ ಶುಭ ಗಳಿಗೆಯಲ್ಲಿ ಶುಭ ವಂದನೆಗಳನ್ನು ತಿಳಿಸುವರಾಗಿದ್ದೇವೆ. ಒಳ್ಳೆಯವನಾಗಿರುವ ಕರ್ತನ ಕೃಪೆ ಎಲ್ಲರೊಂದಿಗಿರಲಿ. ನೂತನ ವರ್ಷದ ಸಂಭ್ರಮಾಚರಣೆಯಲ್ಲಿ ಎಲ್ಲರೂ ಸಂತೋಷಗೊಂಡಿದ್ದೇವೆ ಎಂದು ನಂಬುವರಾಗಿದ್ದೇವೆ. ಅದೇ ಸಮಯದಲ್ಲಿ ಅದೇ ರೀತಿಯಲ್ಲಿ ಕರ್ತನು ತಾನೇ ಎಲ್ಲರನ್ನೂ ಆಶೀರ್ವದಿಸಿ ಕಾಪಾಡಲಿ ಎಂದು ಸಹ ಪ್ರಾರ್ಥಿಸುವರಾಗಿದ್ದೇವೆ. ಈ ಮಾತಿನಂತೆ ಆಮೇನ್ ಎಂಬುದಾಗಿ ಹೇಳುವರಾಗೋಣವೇ. ಯಾವ ರೀತಿಯಲ್ಲಿ ವಸಂತ ಕಾಲದಲ್ಲಿ ಗಿಡ ಮರಗಳು ಚಿಗುರಿ ಕಂಗೊಳಿಸುವಂತೆ ಈ ಗಳಿಗೆಯು ಎಲ್ಲರ ಜೀವಿತದಲ್ಲಿ ಚಿಗುರುವ ಅನುಭವಕ್ಕೆ ಬರಲಿ ಎಂಬುದಾಗಿ ಇನ್ನೊಂದಾವರ್ತಿ ಶುಭ ಹಾರೈಸುವರಾಗಿದ್ದೇವೆ. ಪ್ರತಿ ದಿವಸ ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ ಬಂದ ಹಾಗೆ ಈ ದಿನವೂ ಸಹ ನಮ್ಮ ಧ್ಯಾನ ಮಾಲಿಕೆಯಲ್ಲಿ ಧ್ಯಾನವನ್ನ ಮುಂದುವರಿಸುವ ಹಾಗೆ ಪರಿಶುದ್ಧ ಸತ್ಯವೇದ ಗ್ರಂಥದಿಂದ ಒಂದು ವಚನವನ್ನು ಓದಿಕೊಳ್ಳುವುದಾದರೆ, ಯೆಶಾಯನ ಪ್ರವಾದನೆಯ ಪುಸ್ತಕದಲ್ಲಿ 55ನೇ ಅಧ್ಯಾಯದ 8 ಮತ್ತು 9ನೇ ವಚನವನ್ನು ಓದುವಾಗ ಹೀಗೆ ಬರೆದಿದೆ: ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ ಎಂದು ಬರೆದಿದೆ. ಈ ಮಾತನ್ನ ಒಂದು ವಾಗ್ದಾನವಾಗಿ ಸ್ವೀಕರಿಸುವುದಾದರೆ ಕರ್ತನ ಕೃಪೆ ಎಷ್ಟು ಮಹತ್ವವುಳ್ಳದ್ದು ಎಂದು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಯಾಕೆಂದರೆ ನಿನ್ನೆ ದಿವಸದಲ್ಲಿ ನಾವುಗಳು ಧ್ಯಾನಿಸುತ್ತಾ ಬಂದ ಹಾಗೆ 65ನೇ ಕೀರ್ತನೆಯ 11ನೇ ವಚನದಲ್ಲಿ ನೋಡುತ್ತಾ ಬಂದ ಹಾಗೆ ಆತನ ಕೃಪೆಯಿಂದ ಸಂವತ್ಸರಕ್ಕೆ ಸುಭಿಕ್ಷ ಕಿರೀಟವನ್ನ, ಸಮೃದ್ಧಿಕರವಾದ ವೃಷ್ಟಿಯನ್ನ ನೋಡಿಕೊಳ್ಳಲು ಸಾಧ್ಯವಾಗುತ್ತದೆ ಅಲ್ಲವೇ? ಯೆಶಾಯನ ಪ್ರವಾದನೆ ಪುಸ್ತಕದಲ್ಲಿ ಗಮನಿಸುವಾಗ ಹೀಗೆ ಬರೆದಿದೆ: ಇಗೋ ನನ್ನ ಅಂಗಗಳಲ್ಲಿ ನಿಮ್ಮನ್ನ ಚಿತ್ರಿಸಿದ್ದೇನೆ ಎಂಬುದಾಗಿ. ಹಳೆಯ ಸಂಗತಿಗಳನ್ನ ಮರೆತು ಬಿಡಿರಿ, ನೂತನ ಕಾರ್ಯಗಳನ್ನ ಮಾಡುವೆನು ಎಂಬ ಅನೇಕ ವಾಗ್ದಾನಗಳನ್ನ ನೋಡಿಕೊಳ್ಳಲು ಸಾಧ್ಯವಾಗುತ್ತದೆ. ಎಲ್ಲ ಮಾತುಗಳು ಕರ್ತನು ಎಷ್ಟು ಶ್ರೇಷ್ಠನು ಎಂಬುದಾಗಿ ತಿಳಿಸುತ್ತವೆಯಲ್ಲ. ಈ ಶ್ರೇಷ್ಠನಾದವನ ವಾಗ್ದಾನಗಳು ನೆರವೇರಬೇಕಾದರೆ ನಮ್ಮ ತೀರ್ಮಾನಗಳು ಇಲ್ಲಿ ಬಹಳ ಪ್ರಾಮುಖ್ಯವಾದ ಪಾತ್ರವನ್ನ ವಹಿಸುತ್ತವೆ. ಪರಿಶುದ್ಧ ಸತ್ಯವೇದ ಗ್ರಂಥದಿಂದ ಒಂದು ಉದಾಹರಣೆಯನ್ನ ನೋಡಿಕೊಳ್ಳುವುದಾದರೆ, 1 ಸಮುವೇಲನ ಪುಸ್ತಕದಲ್ಲಿ 9 ಮತ್ತು 10ನೇ ಅಧ್ಯಾಯವನ್ನ ಅಭ್ಯಸಿಸುವಾಗ ಸೌಲನ ವಿಷಯದಲ್ಲಿ ನಾವಿಲ್ಲಿ ನೋಡುತ್ತಾ ಇದ್ದೇವೆ. ಗಮನಿಸುವಂತ ಸಂಗತಿ, ಸೌಲನ ತಂದೆಯಾದ ಕೀಷನ ಕತ್ತೆಗಳು ತಪ್ಪಿಸಿಕೊಂಡು ಹೋದುದರಿಂದ ಅವನು ತನ್ನ ಮಗನಾದ ಸೌಲನಿಗೆ ಅವುಗಳನ್ನು ಹುಡುಕಿಕೊಂಡು ಬರಲು ಹೇಳುತ್ತಿದ್ದಾನೆ. ತಂದೆಯ ಮಾತಿಗೆ ವಿಧೇಯನಾದ ಸೌಲನು ಆಳುಗಳಲ್ಲಿ ಒಬ್ಬನನ್ನ ಕರೆದುಕೊಂಡು ಕತ್ತೆಗಳನ್ನು ಹುಡುಕುತ್ತಾ ಹೊರಟನು. ಅವರ ಪ್ರಯಾಣ ಮುಂದುವರೆದು ಕತ್ತೆಗಳು ಸಿಗದೇ ಇರಲು ಆಳಿನ ಮಾತಿನ ಮೇರೆಗೆ ಗೌರವಸ್ಥನಾದ ದೇವರ ಮನುಷ್ಯನನ್ನ ಇವರು ಎದುರುಗೊಳ್ಳುತ್ತಿದ್ದಾರೆ. ಈ ದೇವರ ಮನುಷ್ಯನು ಯಾರು ಎಂಬುದಾಗಿ ನೋಡುವಾಗ ಸಮುವೇಲನು ಎಂಬುದಾಗಿ ನೋಡುತ್ತಾ ಇದ್ದೇವೆ. ಈ ದೇವರ ಮನುಷ್ಯನಾದ ಸಮುವೇಲನನ್ನ ಭೇಟಿ ಮಾಡಿ ಆತನ ಮಾತಿಗೆ ವಿಧೇಯರಾಗಿ ಪ್ರಯಾಣದ ಮುಂದುವರುವಿಕೆಯಲ್ಲಿ ಕತ್ತೆಗಳು ಇವರಿಗೆ ಸಿಕ್ಕಿದವು ಎಂಬುದಾಗಿ ನಾವು ನೋಡಿಕೊಳ್ಳುತ್ತಾ ಬರಲಿಕ್ಕೆ ಸಾಧ್ಯವಾಗುತ್ತದೆ. ಈ ಕತ್ತೆಗಳನ್ನು ಹುಡುಕುತ್ತಾ ಹೊರಟ ಸೌಲನ ಪ್ರಯಾಣದಲ್ಲಿ ಅದೇ ಸಮಯದಲ್ಲಿ ಹೊಸ ಮಾರ್ಪಾಟುಗಳು ಉಂಟಾದವು ಎಂಬುದಾಗಿ ನೋಡುತ್ತಾ ಇದ್ದೇವೆ. 1 ಸಮುವೇಲನ ಗ್ರಂಥ 10ನೇ ಅಧ್ಯಾಯದ 9ನೇ ವಚನವನ್ನ ಗಮನಿಸುವಾಗ ದೇವರು ಅವನಿಗೆ ನೂತನ ಹೃದಯವನ್ನ ಕೊಟ್ಟನು ಎಂಬುದಾಗಿ ಬರೆಯಲ್ಪಟ್ಟಿದೆಯಲ್ಲ. ಇಲ್ಲಿ ಗಮನಿಸುವಂತಹ ಸಂಗತಿ, ಯಾವಾಗ ಸಮುವೇಲ್ ಪ್ರವಾದಿಯನ್ನ ಸೌಲನು ಭೇಟಿ ಮಾಡುತ್ತಿದ್ದಾನೋ, ಸಮುವೇಲ್ ಪ್ರವಾದಿಯು ದೇವರ ಮನುಷ್ಯನಾಗಿ ಸೌಲನಿಗೆ ಕೆಲವು ಸಂಗತಿಗಳನ್ನ ತಿಳಿಸಿಕೊಡುತ್ತಾ ಇದ್ದಾನೋ, ಆ ಮಾತುಗಳಿಗೆ ಸೌಲನು ವಿಧೇಯನಾಗಿದ್ದರ ಪರಿಣಾಮ ಈ ಮಾತು ಅವನ ಜೀವನದಲ್ಲಿ ನೆರವೇರುತ್ತಾ ಇದೆ. ಈಗಾಗಲೇ 2021 ನೋಡಲಿಕ್ಕೆ ನಮಗೆ ಸಾಧ್ಯವಾಯಿತಲ್ಲ. ನಾವುಗಳು ಕೂಡ ಒಳ್ಳೆಯದನ್ನ ನಿರೀಕ್ಷಿಸೋಣ, ವಿಧೇಯತೆಯಲ್ಲಿ ನಮ್ಮನ್ನ ಕಾಯ್ದುಕೊಳ್ಳುವರಾಗೋಣ.
ಓದಿದಂತ ವೇದಭಾಗಕ್ಕನುಸಾರವಾಗಿ ಆತನ ಆಲೋಚನೆಗಳೇ ನಮ್ಮ ಜೀವಿತ ಕ್ರಮಗಳಲ್ಲಿ ನೆರವೇರಲಿ. ನಮ್ಮ ಪ್ರಾರ್ಥನೆಗಳು ಹೀಗಿರಲಿ. 1. ಎಫೆಸ ಪತ್ರಿಕೆ 4ನೇ ಅಧ್ಯಾಯದ 22ರಿಂದ 24ನೇ ವಚನದ ಆಧಾರದಲ್ಲಿ ಪಡೆದುಕೊಂಡ ಆಶೀರ್ವಾದಗಳು ಬರಿದಾಗಬಾರದು. 2. ಕೀರ್ತನೆಗಳು 1ನೇ ಅಧ್ಯಾಯದ 3ನೇ ವಚನದ ಆಧಾರದಲ್ಲಿ ನೀರಿನ ಕಾಲುವೆಗಳ ಬಳಿ ಬೆಳೆದ ಮರದ ಹಾಗಿರುವಂತೆ ಯಾವಾಗಲೂ ಆತನ ಸನ್ನಿಧಿಯಲ್ಲಿ ಸಮೃದ್ಧಿಯಲ್ಲಿ ಕಂಗೊಳಿಸುವರಾಗೋಣ. 3ನೇದಾಗಿ ಎಫೆಸ ಪತ್ರಿಕೆ 4ನೇ ಅಧ್ಯಾಯದ 2ನೇ ವಚನದ ಆಧಾರದಲ್ಲಿ ಆಂತರ್ಯದಲ್ಲಿ ನೂತನ ಸ್ವಭಾವವನ್ನ ಧರಿಸಿಕೊಳ್ಳುವಂತೆ. 4ನೇದಾಗಿ ಕೊಲೊಸ ಪತ್ರಿಕೆ 3ನೇ ಅಧ್ಯಾಯದ 1ರಿಂದ 2 ವಚನಗಳ ಆಧಾರದಲ್ಲಿ ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನ ಹುಡುಕಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆಯಲ್ಲ. 5ನೇದಾಗಿ 1 ಯೋಹಾನ ಪತ್ರಿಕೆ 1ನೇ ಅಧ್ಯಾಯದ 3ನೇ ವಚನದ ಆಧಾರದಲ್ಲಿ ನಮಗಿರುವಂತಹ ಅನ್ಯೋನ್ಯತೆಯು ತಂದೆಯ ಸಂಗಡಲೂ ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲೂ ಇರುವ ಹಾಗೆ. 6ನೇದಾಗಿ ಕೀರ್ತನೆಗಳು 51ನೇ ಕೀರ್ತನೆ 10ನೇ ವಚನದ ಆಧಾರದಲ್ಲಿ ದಾವೀದನ ಪ್ರಾರ್ಥನೆಯಂತೆ ಶುದ್ಧ ಹೃದಯವನ್ನ ಬಯಸಿ ಉತ್ತಮವಾದ ಆಶೀರ್ವಾದಗಳೊಂದಿಗೆ ವೈಯಕ್ತಿಕವಾಗಿಯೂ ಕುಟುಂಬವಾಗಿಯೂ ನಮ್ಮ ಮುಂದಿರುವ ಜೀವಿತಗಳಲ್ಲಿ ಮುಂದುವರಿಯುವ ಹಾಗೆ ಕರ್ತನು ತಾನೆ ನಮ್ಮೆಲ್ಲರನ್ನು ಒಟ್ಟಾಗಿ ಆಶೀರ್ವದಿಸಿ ಕಾಪಾಡಿ ನಡೆಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ info@fibaonline.org. ವಂದನೆಗಳು.